ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಸಿಂಪಲ್ ಟೆಕ್ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ಅಪ್ಲಿಕೇಶನಿಂದ ನೀವು ಡೈಲಿ ₹165 ಈಸಿಯಾಗಿ ಬಹಳ ಈಸಿಯಾಗಿ ಅರ್ನಿಂಗ್ ಮಾಡ್ಕೋಬೋದು. ಯಾವ ಥರ ಅಂತ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಮಾತ್ರ ಮಸ್ತಾಗಿದೆ. ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಷ್ಟ ಆಯಿತು ಅಂದರೆ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಫಸ್ಟ್ ನೋಡ್ತಾ ಇರ್ಬೋದು, ಇಲ್ಲಿ ಸೈನ್ ಅಪ್ ಆಗಬೇಕಾಗುತ್ತೆ. ಫೋನ್ ನಂಬರ್ ಕೊಡಿ ಮತ್ತು ಪಾಸ್ವರ್ಡ್ ಹಾಕಿ ಮತ್ತು ನಿಕ್ ನೇಮ್ ಹಾಕಿ. ಇನ್ವಿಟೇಷನ್ ಕೋಡ್ ಅದೇ ಆಗಿರುತ್ತೆ. OTP ಹಾಕ್ಬಿಟ್ಟು ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು, ಸಿಂಪಲ್ ಆಗಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ₹12 ಅನ್ನೋದು ಬೋನಸ್ ಆಗಿ ಸಿಕ್ಕಿರುತ್ತೆ. ಈ ₹12 ಆರಾಮಾಗಿ ನೀವು ವಿತ್ಡ್ರಾ ತೊಗೋಬೋದು. ಯಾವಾಗ ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಇಲ್ಲಿ ನಿಮಗೆ ₹7 ಫ್ರೀಯಾಗಿ ಸಿಗುತ್ತೆ, ಅದನ್ನು ತಿಳಿಸ್ಕೊಡ್ತೀನಿ. ಟಾಸ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲೊಂದು ಟಾಸ್ಕ್ ಅಂತ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ₹7 ಫಸ್ಟ್ ರಿಸೀವ್ ಮಾಡ್ಕೊಳ್ಳೋಣ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ₹7 ನನಗೆ ರಿಸೀವ್ ಆಯಿತು. ಇವಾಗ ನನಗೆ ₹19 ಆಗಿದೆ. ಇದು ಸೈನ್ ಅಪ್ ಬೋನಸ್ ಆಗಿ ₹19 ಸಿಗುತ್ತೆ. ಇವಾಗ ನಿಮಗೆ ₹165 ಡೈಲಿ ಬೇಕು ಅಂದರೆ ಸಖತ್ ಈಸಿಯಾಗಿ ಅರ್ನಿಂಗ್ ಮಾಡ್ಕೋಬೋದು. ಇದರೊಳಗೆ ಯಾವ ಥರ ಅಂತ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಮಸ್ತಾಗಿರೋ ಆಪ್ಷನ್ಗಳೆಲ್ಲ ಕಾಣ್ತಾ ಇರ್ಬೋದು. ಇಲ್ಲಿ ಇಷ್ಟೊಂದು ಆಪ್ಷನ್ಗಳಿದೆ. ಹಂಗೆ ಇಲ್ಲೊಂದು ಆಪ್ಷನ್ ಇದೆ, ಇನ್ವೆಸ್ಟ್ಮೆಂಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ನಿಮಗೆ ತೋರಿಸ್ತೀನಿ. ಇವಾಗ ಇನ್ವೆಸ್ಟ್ಮೆಂಟ್ ಅಂತ ಆಪ್ಷನ್ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೋಡ್ತಾ ಇರ್ಬೋದು ಅದೇ ಥರ ಎಷ್ಟೊಂದು ಆಪ್ಷನ್ ಇದೆ. ಇಲ್ಲಿ 530 ಒಂದು ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ನ ನೀವು ಏನಾರ ಬೈ ಮಾಡ್ತಾನೆ ಡೈಲಿ ₹185 ಬರುತ್ತೆ. ಎಷ್ಟು ದಿವಸಕ್ಕೆ? 47 ದಿವಸದ ತನಕ ಬರ್ತಾ ಇರುತ್ತೆ. ಅಂದರೆ ₹8,718 ಡೈಲಿ, ಅಂದರೆ ₹185 ಡೈಲಿ ಬರುತ್ತೆ. 47 ದಿವಸ ಆಗೋಷ್ಟರಲ್ಲಿ ನಿಮಗೆ ₹8,718 ಅನ್ನೋದು ಅರ್ನಿಂಗ್ ಆಗ್ತಾನೆ ಇರುತ್ತೆ ಗೈಸ್, ಬರೀ ₹530 ಇನ್ವೆಸ್ಟ್ ಮಾಡಿದ್ರೆ ನಿಮಗೆ. ನೆಕ್ಸ್ಟು ಅದೇ ಥರ ಇಲ್ಲಿ ಸುಮಾರು ಆಪ್ಷನ್ಗಳಿದ್ದಾವೆ. ಇವಕ್ಕೆ ಯಾವಕ್ಕೂ ನೀವು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಗೈಸ್. ಇದು ದೊಡ್ಡವೆಲ್ಲ ಇನ್ವೆಸ್ಟ್ ಮಾಡಬೇಡಿ. ಓನ್ಲಿ ಚಿಕ್ಕದು ₹530 ಇನ್ವೆಸ್ಟ್ ಮಾಡಿ 5-6 ದಿವಸ ಕಾಯಿರಿ. ನಿಮ್ಮ ಪ್ರಾಫಿಟ್ ಏನಿದೆ ಅದು ಬರುತ್ತೆ. 5-6 ದಿವಸ ಕಾಯ್ದು ವಿತ್ಡ್ರಾ ತೊಗೊಳ್ಳಿ ಅಷ್ಟೇ. ನೀವು 10-15 ದಿವಸ ಎಲ್ಲ ಕಾಯಕ್ಕೆ ಹೋಗ್ಬಿಡಿ ಗೈಸ್. ಇವಾಗ ವೆಲ್ಫೇರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ವೆಲ್ಫೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದು VIP ಲೆವೆಲ್ನ ತೊಗೋಬೇಕಾಗುತ್ತೆ. VIP ಲೆವೆಲ್ ಬಂದು ನೀವು ಯಾವಾಗ ಒಂದು ₹530 ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊತೀರ ಅವಾಗ VIP ಲೆವೆಲ್ 1 ಆಗುತ್ತೆ. ಆವಾಗ ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು. ₹277 ಇನ್ವೆಸ್ಟ್ ಮಾಡ್ತಾರೆ ₹415 ಆಗುತ್ತೆ. ಅಂದರೆ ಡೇ 1ಗೆ ಇವತ್ತು ಹಾಕಿರ್ತೀರ, 277 ಇವತ್ತು ಹಾಕಿರ್ತೀರ, ನಾಳೆ ಇಷ್ಟೊತ್ತಿಗೆ ನಿಮಗೆ ₹415 ಬರುತ್ತೆ. ₹200 ಮಿನಿಮಮ್ ವಿತ್ಡ್ರಾಲ್ ಆಗೋದ್ರಿಂದ ₹415 ಆರಾಮಾಗಿ ನೀವು ವಿತ್ಡ್ರಾಲ್ ತಗೋಬೋದು. ಯಾವುದೇ ಕಾರಣಕ್ಕೂ ಇದರೊಳಗೆ ಮೋಸ ಇಲ್ಲ ಗೈಸ್. ಇವಾಗ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಆ್ಯಕ್ಟಿವಿಟಿಲಿ ಯಾವುದು ಇಲ್ಲ ಅಂತ ತೋರಿಸ್ತಿದೆ. ವೆಲ್ಫೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರೊಡಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇರ್ಬೋದು, ನೀವು ಫಸ್ಟ್ ಇದಕ್ಕೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. 530 ಇನ್ವೆಸ್ಟ್ ಮಾಡಿ ಇನ್ನು 5 ದಿವಸ ಕಾಯಬೇಕಾಗುತ್ತೆ. 6ನೇ ದಿವಸಕ್ಕೆ ನೀವು ವಿತ್ಡ್ರಾ ತೊಗೋಬೋದು ಗೈಸ್. 47 ದಿವಸ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೀವು 47 ದಿವಸದ ತನಕ ಕಾಯಕ್ಕೆ ಹೋಗ್ಬಿಡಿ. ಯಾಕೆಂದರೆ ಅಪ್ಲಿಕೇಶನ್ ಅಲ್ಲಿವರೆಗೂ ನಡೆಯಲ್ಲ. ಒಂದು 5-6 ದಿವಸಕ್ಕೆ ವಿತ್ಡ್ರಾ ತೊಗೊಳ್ಳಿ. ನಿಮಗೆ ಪ್ರಾಫಿಟ್ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ಯಾವುದೇ ಕಾರಣಕ್ಕೂ ಇದು ಮೋಸ ಆಗಲ್ಲ ಗೈಸ್. ಇವಾಗ ನಾನು ಈ ಒಂದು ಪ್ರಾಡಕ್ಟ್ಗೆ 530 ಅಂತ ಪ್ರಾಡಕ್ಟ್ ಇದೆಯಲ್ಲ, ಈ ಒಂದು ಪ್ರಾಡಕ್ಟ್ಗೆ ನಾನು ಇನ್ವೆಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಇನ್ವೆಸ್ಟ್ ಮಾಡೋದು ಅಂತ. ನಾನು ಪರ್ಸ್ನಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ, ನೀವು ಬೇಕಾದ್ರೆ ಇನ್ವೆಸ್ಟ್ ಮಾಡ್ಕೋಬೋದು. ಇವಾಗ ನೋಡಿ, ಇಲ್ಲಿ ಡೆಪಾಸಿಟ್ ಅಂತ ಕಾಣಿಸ್ತಾ ಇರ್ಬೋದು. ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 798 ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದಲ್ಲ, ನೀವು 500 ಬೇಕಾದರೂ ಮಾಡ್ಕೋಬೋದು. ನಾನು 2 ಪ್ರಾಡಕ್ಟಿಗೆ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರ ನಾನು ₹798 ಹಾಕ್ಕೊಳ್ತೀನಿ. ನೀವು ಬೇಕಾದ್ರೆ 500 ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. 500 ಅಂತ ಟೈಪ್ ಮಾಡಿದ್ರೆ ಬರುತ್ತೆ. ಇವಾಗ ಪೇ 100 ಫಸ್ಟ್ನೇ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫಸ್ಟ್ನೇ ಆಪ್ಷನ್ನು ಇದನ್ನು ಕ್ಲಿಕ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೆಕ್ಸ್ಟ್ ನೋಡಿ, ನನಗೆ ಇವಾಗ ಪೇಟಿಎಮ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ಈ ಒಂದು ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ನೀವು ಅಮೌಂಟ್ನ ಹಾಕಬೇಕಾಗುತ್ತೆ. ನಾನಿವಾಗ ಹಾಕ್ತೀನಿ ಅಮೌಂಟು. ನೋಡ್ತಾ ಇರ್ಬೋದು, ನಾನು ಇವಾಗ ಪೇಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಬ್ಯಾಂಕ್ ಅಕೌಂಟ್ನ ಸೆಲೆಕ್ಟ್ ಮಾಡಿಕೊಂಡು ನೋಡ್ತಾ ಇರ್ಬೋದು, ಇಲ್ಲಿ ₹798 ನನಗೆ ಪೇ ಆಗಿದೆ. ಇವಾಗ ಅಪ್ಲಿಕೇಶನ್ಗೆ ವಾಪಸ್ ಬರ್ತೀನಿ ಅಂತ ಆದರೆ ನನಗೆ ಬಂದಿದೆ. ಇವಾಗ ನಾನು ಅಪ್ಲಿಕೇಶನ್ಗೆ ಸಿಂಪಲಾಗಿ ವಾಪಸ್ ಹೋಗ್ತೀನಿ. ನೋಡ್ತಾ ಇದ್ದೀರಾ, ಇಲ್ಲಿ ನನಗೆ ₹817 ಆ್ಯಡ್ ಆಗಿದೆ. ಇವಾಗ ನಾನು ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟ್ನೇ ಪ್ರಾಡಕ್ಟ್ನ ನಾನು ಇವಾಗ ಬೈ ಮಾಡ್ಕೊತೀನಿ. ₹530 5-6 ದಿವಸ ಕಾಯ್ದು ನಾನು ವಿತ್ಡ್ರಾಲ್ ತೊಗೊತೀನಿ. ವಿತ್ಡ್ರಾ ಪ್ರೂಫು ಕೂಡ ನಿಮಗೆ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಇವಾಗ ನಾನು ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೋಡ್ತಾ ಇದ್ದೀರಾ, ನೀವು ಕಣ್ಣಾರೆ ನೋಡ್ತಿರ್ಬೋದು. ₹530 ಕ್ಲಿಕ್ ಮಾಡ್ಕೊಂಡು ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೋಡ್ತಾ ಇದ್ದೀರಾ, ಸಕ್ಸಸ್ಫುಲಿ ಆಗಿದೆ ನಂದು. ಇವಾಗ ನಾನಿವಾಗ ವಾಪಸ್ ಬರ್ತೀನಿ. ಇವಾಗ ನೆಕ್ಸ್ಟ್ ಆಪ್ಷನ್ ನನ್ನ ಹತ್ರ ಎಷ್ಟು ರೂಪಾಯಿ ಉಳ್ಕೊಂಡಿದೆ ಅಂತ ತೋರಿಸ್ತೀನಿ. ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೋಡ್ತಾ ಇದ್ದೀರಾ, ಇಷ್ಟು 817 ಅಂತ ತೋರಿಸ್ತಾ ಇದೆ. ಈಗ ನೋಡ್ಬೋದು 287 ಅಂತ ಇದೆ. ಇವಾಗ ನಾನು ಮತ್ತೆ ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೆಲ್ಫೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ತಾ ಇದ್ದೀರಾ, ಇಲ್ಲೊಂದು ₹277 ಒಂದು ಪ್ರಾಡಕ್ಟ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಕೂಡ ಬೈ ಮಾಡ್ಕೊತೀನಿ. ನೋಡ್ತಿದ್ದೀರಾ, 2 ಇನ್ವೆಸ್ಟ್ ಆಗಿತ್ತು. ಇನ್ನು ನಾನು 5 ದಿವಸ ಕಾಯ್ದು ವಿತ್ಡ್ರಾ ತೊಗೊತೀನಿ ಗೈಸ್. ನಿಮ್ಮ ಕಣ್ಣಾರೆ ನಾನು ತೋರಿಸ್ತೀನಿ ಯಾವ ಥರ ವಿತ್ಡ್ರಾ ತೊಗೊಳ್ಳೋದು ಅಂತ. ಅವತ್ತು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ.
ಇವಾಗ ನೀವು ವಿತ್ಡ್ರಾಲ್ ಹೇಗೆ ತೊಗೊಳ್ಳೋದು, ಅಪ್ಲಿಕೇಶನ್ಗೆ ದುಡ್ಡೇನೋ ಬಂದಿದೆ, ಈಗ ನೀವು ವಿತ್ಡ್ರಾಲ್ ತೊಗೊಳ್ಳೋದು ತುಂಬ ಸುಲಭ ಗೈಸ್. ಇಲ್ಲಿ ಕಾರ್ಡ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು. ಈ ಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಹ್ಯಾಡ್ ನೀವು ಬ್ಯಾಂಕ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ IFSC ಮತ್ತು ಕಾರ್ಡ್ ಹೋಲ್ಡರ್ ನೇಮ್, ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ತು ಅಂದರೆ ಸಾಕು, ಅಮೌಂಟ್ ಅನ್ನೋದು ನಿಮ್ಮ ಬ್ಯಾಂಕಿಗೆ ವಿತ್ಡ್ರಾಲ್ ಆಗುತ್ತೆ. ಆವಾಗ ನಿಮಗೆ ಆಪ್ಷನ್ ಅಲ್ಲೇ ತೋರಿಸುತ್ತೆ. ನಿಮ್ಗೊಂದು ಇನ್ನೊಂದು ಆಪ್ಷನ್ ಕಾಣಿಸುತ್ತೆ ಇಲ್ಲಿ ವಿತ್ಡ್ರಾ ಅಂತ. ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ 200 ರೂಪೀಸ್ ಮಿನಿಮಮ್ ವಿತ್ಡ್ರಾಗಿಂದ ಇಲ್ಲಿ ಫಸ್ಟ್ ಹಾಕಬೇಕಾಗುತ್ತೆ. ಇಲ್ಲಿ 200 ಅಂತ ಹಾಕಿ 200 ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಎಂಟರ್ ಟ್ರೇಡ್ ಪಾಸ್ವರ್ಡ್ ಅಂತ ಕೇಳುತ್ತೆ. ನೀವು ಅಪ್ಲಿಕೇಶನ್ನ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಲಾಗಿನ್ ಆಗಬೇಕಾದ್ರೆ ನಿಮಗೆ ಒಂದು ಟ್ರೇಡ್ ಪಾಸ್ವರ್ಡ್ನ ಸೆಟ್ ಮಾಡೋಕ್ಕೆ ಕೇಳುತ್ತೆ. ಆ ಒಂದು ಟ್ರೇಡ್ ಪಾಸ್ವರ್ಡ್ನ ಇಲ್ಲಿ ಹಾಕ್ತು ಅಂದರೆ ಸಾಕು, ನಿಮ್ಮ ಅಕೌಂಟ್ಗೆ ದುಡ್ಡು ಅನ್ನೋದು ಬಂದು ಬೀಳುತ್ತೆ ಗೈಸ್. ಇಷ್ಟೇ ನೀವು ಮಾಡಬೇಕಾಗಿರೋದು. 100% ಅರ್ನಿಂಗ್ ಅನ್ನೋದಾಗುತ್ತೆ. ನಾನು ಹೇಳ್ದಂಗೆ ಮಾಡಬೇಕಾಗುತ್ತೆ. ಫಸ್ಟ್ ಏನು ಮಾಡಿ ಅಂದರೆ ನೀವು 530ಕ್ಕೆ ಇನ್ವೆಸ್ಟ್ ಮಾಡಿ ಜಸ್ಟ್ 5 to 6 ಡೇಸ್ ಕಾಯಬೇಕಾಗುತ್ತೆ. 530 ಮೇಲೆ ನಿಮಗೊಂದು 200 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ 15 ದಿವಸ 10 ದಿವಸ 20 ದಿವಸ ಈ ಥರ ಕಾಯಕ್ಕೆ ಹೋಗ್ಬೇಡಿ, ಯಾಕೆಂದರೆ ಅಪ್ಲಿಕೇಶನ್ನು ಕ್ಲೋಸ್ ಆಗುತ್ತೆ. ಅದಕ್ಕೋಸ್ಕರ 5-6 ದಿವಸ ಕಾಯ್ದು ವಿತ್ಡ್ರಾ ತೊಗೊಳ್ಳಿ. ಇದಂತೂ ಲಾಸ್ ಆಗೋಲ್ಲ, ಗ್ಯಾರಂಟಿ ಕೊಡ್ತೀನಿ. ಇವಾಗ ನೀವು ಯಾರಿಗಾನ ಶೇರ್ ಮಾಡಬೇಕು ಅಂದರೆ ಸಿಂಪಲಾಗಿ ಶೇರ್ ಮಾಡಿ ಕೂಡ ಅರ್ನಿಂಗ್ ಮಾಡ್ಕೋಬೋದು. ಯಾವ ಥರ ತಿಳಿಸ್ಕೊಡ್ತೀನಿ. ಇಲ್ಲಿ ಟಾಸ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು 10 ಜನನ ನೀವೇನೇನು ಆಕ್ಟಿವ್ ಮಾಡಿಸಿದ್ರೆ ನಿಮಗೆ ಬೋನಸ್ ಆಗಿ ಸಕ್ಸಸ್ ಆಗಿ 10+10+10+ ಅಂತ ಸಿಗ್ತಾ ಇರುತ್ತೆ. ಇಲ್ಲಿ ನೋಡ್ಕೋಬೋದು. ಈ ಆಪ್ಷನ್ ಎಲ್ಲ ನಿಮ್ಗೆ ಓದ್ಕೊಂಡ್ರೆ ಮಾಹಿತಿನ ಸಿಗ್ತಾ ಹೋಗುತ್ತೆ. ನೋಡಿ ಇಲ್ಲಿ 100,000 ತನಕ ನಿಮಗೆ ಇನ್ವಿಟೇಷನ್ಸ್ ರಿವಾರ್ಡ್ಸ್ ಆದರೆ ಕೊಡ್ತಾ ಇರ್ತಾರೆ. ನೀವು ಬೇಕಾದ್ರೆ ಶೇರ್ ಮಾಡಿ ಕೂಡ ಅರ್ನಿಂಗ್ ಮಾಡ್ಕೋಬೋದು ಇದರೊಳಗೆ. ಮತ್ತು ಬೆಸ್ಟ್ ಆಪ್ಷನ್ ಅಂದರೆ ಇನ್ವೆಸ್ಟ್ ಮಾಡಿ ಅರ್ನಿಂಗ್ ಮಾಡ್ಕೊಳೋದು. 100% ನಿಮಗೆ ಅಮೌಂಟನ್ನು ಬರುತ್ತೆ. ಫಸ್ಟ್ 530ಕ್ಕೆ ಇನ್ವೆಸ್ಟ್ ಮಾಡಿ, VIP ಲೆವೆಲ್ ಹೆಚ್ಚಾದಮೇಲೆ ವೆಲ್ಫೇರ್ಗೆ ಹೋಗಿ ಅಲ್ಲಿ ಒಂದು ಪ್ರಾಡಕ್ಟ್ನ ಬೈ ಮಾಡ್ಕೊಳ್ಳಿ. ಒಂದೇ ದಿವಸಕ್ಕೆ ನೀವು 277 ಹಾಕೋದ್ರಿಂದ ಒಂದೇ ದಿವಸಕ್ಕೆ 415 ತನಕ ಪ್ರಾಫಿಟ್ ಅನ್ನೋದು ಆಗುತ್ತೆ ಗೈಸ್. ನೋಡ್ಬೋದಲ್ಲ ನೀವು, ಡೈರೆಕ್ಟಾಗಿ ನಾನು ಅಮೌಂಟ್ನ ಡೆಪಾಸಿಟ್ ಮಾಡಿ ಇನ್ವೆಸ್ಟ್ ಮಾಡಿ ಕೂಡ ತೋರಿಸಿದ್ದೀನಿ. ಯಾವುದೇ ಕಾರಣಕ್ಕೂ ಇದರೊಳಗೆ ಮೋಸ ಆಗೋಲ್ಲ. 5-6 ದಿವಸ ಕಾಯ್ದಿದ್ಕೊ ಅಂತಂದರೆ 100% ಪ್ರಾಫಿಟ್ ಆಗುತ್ತೆ. ನೀವು ಯಾವಾಗ 20 ದಿವಸ 30 ದಿವಸ ಕಾಯ್ತಿರೋ ಆವಾಗಲೇ ಲಾಸ್ ಆಗೋದು. ಓಕೆ ಗೈಸ್, ಇಷ್ಟೆಲ್ಲ ಹೇಳಿದ್ದೀನಿ. ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಯಾರಿಗೆ ಇಷ್ಟ ಆಯಿತು ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.